ನಮಸ್ತೆ ಕರ್ನಾಟಕ. ಆರೋಹಿ ಅಡುಗೆ ಮಾಡುತ್ತಾ ಅಡುಗೆ ಮನೆಯಲ್ಲಿ ನಿಂತಿದ್ಲು. ಅರ್ಜುನ್ ಅವಳನ್ನು ನೋಡಿ ಹಿತ್ತಲಿಗೆ ಹೋಗಿ ಸ್ನಾನ ಕುಳಿತಿದ್ದ. ಗದ್ದೆಯಲ್ಲಿ ಕೆಲಸ ಮಾಡಿದ್ದ ಮೈಕೈಯೆಲ್ಲ ಮಣ್ಣು ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಅರು ಬರ್ತೀಯಾ, ಸ್ವಲ್ಪ ಬೆನ್ನುಚ್ಕೊಡು ಎಂದು ಕೂಗಿದವನ ಕರೆಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದವಳ ಕಣ್ಣು ತುಂಬಿತ್ತು. 3 ದಿನ ಕಳೆದು ಮನೆಗೆ ಬಂದ ಗಂಡನ ಬಾಯಲ್ಲಿ ತನ್ನ ಹೆಸರು ಕೇಳಿ ಹಿತ್ತಲಿಗೆ ಓಡಿದ್ಲು. ಅವನನ್ನು ನೋಡಿ ತಲೆ ತಗ್ಸಿ ಹತ್ತಿರ ಹೋಗಿದ್ಲು. ಹಸಿರು ಸೀರೆಯಲ್ಲಿ ಗೊಂಬೆ ರೀತಿ ಮಿಂಚ್ತಿದ್ದ ಹೆಂಡತಿಯನ್ನ ನೋಡಿ ಕಳೆದೇ ಹೋದ ಅರ್ಜುನ್. ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದ. ಬೆನ್ನು ಪೂರ್ತಿ ಉಜ್ಜುತ್ತಾ ನೀರು ಹಾಕ್ತಿದ್ದವಳ ಕೈಯನ್ನು ಹಿಡಿದ. ಅರ್ಜುನ್, ಆರೋಹಿ ಅಂದ. ಅವನ ಪ್ರೀತಿಯ ಮಾತಿಗೆ ಕಾದಿದ್ದ ಆರೋಹಿ ಕಣ್ಣುಗಳಿಂದ ಕಂಬನಿ ಇಳಿತಿತ್ತು. ಹ್ಞೂ ಎಂದವಳು ಸುಮ್ಮನೆ ತಲೆ ಬಗ್ಸಿ ನಿಂತಳು. ನಿನ್ನ ಹತ್ರ ಮಾತಾಡಬೇಕು ಅರು ಎಂದವನು ಅವಳ ಕೈ ಹಿಡಿದು ಅತಿ ಮೃದುವಾಗಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ. ಈಗ ಅವಳಿಗೆ ಮುಟ್ಟಿದ್ರೂ ಎಲ್ಲಿ ನೋವಾಗುತ್ತೋ ಅನ್ನೋ ಭಯ ಅವನಲ್ಲಿ. ಇನ್ನು ತನ್ನ ಹೆಂಡತಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು ಅಂತ ನಿರ್ಧರಿಸಿದ್ದ. ಈ ನಿರ್ಧಾರ ಎಷ್ಟು ದಿನದ್ದೋ ಗೊತ್ತಿಲ್ಲ. ಅವನ ಕೋಪ ಎಂದರೆ ಇಡೀ 10 ಹಳ್ಳಿಗೆ ಗೊತ್ತು. ಕೋಪದಲ್ಲಿ ಎದುರಿಗೆ ಯಾರಿದ್ದಾರೆ ಎನ್ನುವುದು ನೋಡ್ತಿರ್ಲಿಲ್ಲ. ಅದರಲ್ಲೂ ಅವನ ಮಾತಿಗೆ ಎದುರುತ್ತರ ಕೊಟ್ಟರೆ ಮಾತ್ರ ಅವನ ಕೈ ಮಾತ್ರ ಮಾತಾಡ್ತಿತ್ತು. ಅಷ್ಟು ಕೋಪ, ಅದೇ ಭಯ ಯಾವಾಗಲೂ ಲಕ್ಷ್ಮಿಗಿರ್ತಿತ್ತು. ತನ್ನ ಮಗನ ಕೋಪಕ್ಕೆ ಆರೋಹಿ ಬಲಿಯಾಗಬಾರ್ದು ಎಂದು ಪ್ರತಿ ಕ್ಷಣ ನೋಡ್ಕೊಳ್ತಿದ್ಲು. ಆರೋಹಿ ಅವನನ್ನು ನೋಡುತ್ತಾ ಅವನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಸೋತಿದ್ಲು. ಕೋಪ ಕರಗುತ್ತಾ ಹೋಯಿತು. ಆದರೂ ಅವನಾಡಿದ ಮಾತು ಮತ್ತೆ ನೆನಪಾಗಿತ್ತು. ಅರ್ಜುನ್ ಅವಳ 2 ಕಾಲನ್ನು ಮುಟ್ಟಿ, ಕ್ಷಮಿಸು ಬಂಗಾರ, ನನಗೆ ಕ್ಷಮಿಸ್ಬಿಡೆ, ಇನ್ಯಾವತ್ತೂ ಕೈ ಮಾಡಲ್ಲ, ತಪ್ಪಾಯ್ತು ಮುದ್ದು, ಕುಳಿ ನೋಡೆ ಇಲ್ಲಿ, ಒಂದು ಬಾರಿ ನನ್ನ ಅರ್ಜುನನ್ನು ಅಂತಿದ್ದವನ ಅಷ್ಟು ಮಾತನ್ನು ಕೇಳಿ ಅವನ ಎದೆಗೊರಗಿ ಬಿಕ್ತಿದ್ದವಳನ್ನು ಮುದ್ದಿಸುತ್ತಾ, ಆರೋಹಿ ಅಳುಬೇಡ ಕಣೆ, ನಿನಗೆ ನೋವು ಕೊಟ್ಟಿದ್ದಕ್ಕೆ ಏನಾದರೂ ಶಿಕ್ಷೆ ಕೊಡು, ನಾನು ನಿನ್ನ ಬಗ್ಗೆ ಏನೇನೋ ಮಾತಾಡಿದೆ, ಅದು ಅಲ್ಲದೆ ದೂರ ಆಗೋಣ ಅಂದ್ಬಿಟ್ಟೆ, ಕ್ಷಮಿಸು, ನನಗೆ ನೀನು ಬಿಟ್ಟಿರೋಕೆ ಆಗಲ್ಲ ಎಂದು ಅವನು ಕಣ್ಣೀರು ಹಾಕಿದ್ದ. ಒಂದು 5 ನಿಮಿಷ ಆದರೂ ಅವಳು ಮಾತಾಡದೆ ಸುಮ್ಮನೆ ಅವನ ಪ್ರೀತಿಯ ಅಪ್ಪುಗೆಯಲ್ಲಿ ಕಣ್ಮುಚ್ಚಿ ಮಲಗಿದ್ಲು. ಲೇ ಮಾತಾಡಮ್ಮ ಅರು, ನೋಡೆ ಒಮ್ಮೆ ಎಂದು ಮತ್ತೆ ಕರೆದವನ ಮಾತಿಗೆ ಅವನನ್ನೇ ನೋಡುತ್ತಾ, ರೀ ನಾನು ಊಸರವಳ್ಳಿನಾ ಎಂದು ಅವನು ಹೇಳಿದ ಮಾತು ಕೇಳಿದ್ಲು. ಅವನಿಗೆ ಅವಳು ಕೇಳಿದ ಕೂಡಲೇ ನೋವಾಗಿತ್ತು. ಇಲ್ಲ ಕಣಮ್ಮ, ಕೋಪಕ್ಕೆ ಬುದ್ಧಿ ಕೊಟ್ಟು ಈ ಕೆಟ್ಟ ನಾಲಿಗೆ ನಿನಗೆ ಅನ್ನಬಾರ್ದು ಅಂದ್ಬಿಟ್ಟೆ, ನನ್ನ ಕ್ಷಮಿಸು, ನಿನ್ನ ಪುಟ್ಟ ದೇವತೆ, ಈ ಮನೆ ಮಹಾಲಕ್ಷ್ಮಿ ಎಂದವನ ನೋಡುತ್ತಾ, ನನ್ನ ಕೂಡ ನೀವು ಕ್ಷಮಿಸಿ, ನಾನು ಅರಿಯದೆ ಏನೇನೋ ಮಾತಾಡಿದೆ, ಮದುವೆ ಮುಗಿಸಿ ಅಮ್ಮನ ಮನೆಗೆ ಹೋಗ್ತೀನಿ ಅರ್ಜುನ್, ನಿಮಗೆ ಇನ್ನು ನಾನು ಕಷ್ಟ ಕೊಡೋದಿಲ್ಲ ಎಂದು ಎದ್ದು ಅಡುಗೆ ಮನೆಗೆ ಸೀದಾ ಹೋಗಿದ್ಲು. ಅವಳ ಮಾತು ಕೇಳಿ ಅರ್ಜುನ್ಗೆ ಗಾಬರಿಯಾಗಿತ್ತು. ಮನಸ್ಸಲ್ಲಿ ಅವಳು ಇನ್ನೂ ನೋವಲ್ಲಿದ್ದಾಳೆ ಎಂದು ತಿಳಿದಿತ್ತು. ಅವಳನ್ನು ಹೇಗೆ ಸಮಾಧಾನ ಮಾಡಲಿ ಎಂದು ಚಿಂತೆಯಾಗಿತ್ತು. ಹೇಗಾದರೂ ಮಾಡಿ ಅವಳನ್ನು ಮತ್ತೆ ಚಟಪಟ ಮಾತಾಡುವ ಹಳೆ ಆರೋಹಿ ಮಾಡಬೇಕು ಎಂದು ಬೇಗ ಬೇಗ ಸ್ನಾನ ಮಾಡಿದ್ದ. ಅಡುಗೆ ಮನೆಗೆ ಬಂದವಳು ಅಳುತ್ತಾ, ಅರ್ಜುನ್, ನಿಮಗೆ ನಾನು ಇಷ್ಟ ಇಲ್ಲ ಅನ್ನೋದು ಗೊತ್ತು, ಈ ಮದುವೆ ನೀವು ಮನೆಯ ಗೌರವಕ್ಕಾಗಿದ್ದೀರಾ, ಆದರೆ ನಾನು ನಿಮ್ಮನ್ನು ಇಷ್ಟಪಟ್ಟಿಲ್ಲ ಅಂತ ಅಂದು ಜಗಳವಾಡುತ್ತಾ ಕೋಪದಲ್ಲಿ ಹೇಳಿದೆ, ಆದರೆ ನಿಮ್ಮ ಗುಣವನ್ನು ನೋಡಿ ತುಂಬ ಪ್ರೀತಿಸಿದೆ ಅರ್ಜುನ್, ನನಗೆ ನೀವು ಬೇಕು, ಆದರೆ ನಿಮಗೆ ಬೇಕಾದಾಗ ಮಾತ್ರ ನಾನು ಬೇಕು, ಈ 3 ದಿನ ನನ್ನ ನೆನಪೇ ಆಗಿಲ್ಲ ಅಲ್ವಾ, ತಂಗಿ ಮೇಲೆ ಅಷ್ಟು ಪ್ರೀತಿ ನಿಮಗೆ, ದಿನಕ್ಕೆ 100 ಬಾರಿ ಅವಳಿಗೆ ಕರೆ ಮಾಡಿ ಕೇಳ್ತೀರಾ, ಆದರೆ ನನಗೆ ಒಂದು ಕಾಲ ಆದರೂ ಮಾಡಿದ್ರಾ, ಇಲ್ಲ, ಹೆಂಡತಿ ಅಂದರೆ ನಿಮಗೆ ಕಣ್ಣಿಗೆ ಕಾಣಲ್ಲ ಎಂದು ಮತ್ತೆ ಕೋಪ ಮಾಡಿಕೊಂಡು ಅವಳನ್ನು ಅವನ ಮುಂದೆ ಬಿಟ್ಟು ಕೊಡದೆ ಮತ್ತೆ ಹಠಮಾರಿಯಾಗಿದ್ಲು. ಸ್ನಾನ ಮುಗಿಸಿ ಟವಲ್ ಸುತ್ತಕೊಂಡು ಅಡುಗೆ ಮನೆಗೆ ಬಂದ ಅರ್ಜುನ್ ಅವಳನ್ನು ಹಿಂದಿನಿಂದ ಅಪ್ಪುತ್ತಾ, ಕ್ಷಮಿಸೋಲ್ವಾ ಕುಳ್ಳಿ, ಅಮ್ಮನ ಮನೆಗೆ ನಾನೇ ಬಿಟ್ಟು ಬರ್ತೀನಿ, ಎಷ್ಟು ದಿನ ಬೇಕಾದರೂ ಇದ್ದು ಮತ್ತೆ ವಾಪಸ್ ಬಾ, ಇನ್ನು ನಾನು ಅದರ ಬಗ್ಗೆ ಏನೂ ಹೇಳೋಲ್ಲ ಎಂದವನು ಅವಳನ್ನು ಎತ್ತಿ ಅಡುಗೆ ಮನೆ ಕಟ್ಟೆ ಮೇಲೆ ಕೂರಿಸ್ದ. ಅವಳು ಅರ್ಜುನನ್ನು ನೋಡುತ್ತಾ ಏನು ಎಂದು ಉಬಾರಿಸಿದ್ಲು. ಅರ್ಜುನ್ ಅವಳನ್ನು ನೋಡುತ್ತಾ, ಏನಿದು ನಿನ್ನ ಅವತಾರ, ಒಡವೆಲೆಯಲ್ಲಿ ಎಲ್ಲ ಬಿಚ್ಚಾಕಿ ಬಿಚ್ಚೋಲೆ ಗೌರಮ್ಮನ ರೀತಿ ಇದೆಯಾ, ಏನಾಯಿತು ಬಂಗಾರಿಯೇ ಎಂದು ಅವಳ ಹಾಗೆ ಏನು ಒಡವೆ ಹಾಕ್ತಾ ಇದ್ದ ಮಡತಿ ಕಂಡು ಅರ್ಜುನ್ ಸಹಿಸಲಿಲ್ಲ. ಆರೋಹಿ ಮೂತಿ ತಿರುಗಿಸುತ್ತಾ, ಕೆಲವರ ಮೊಬೈಲ್ ಮುಟ್ಟೋದಕ್ಕೆ ಪರ್ಮಿಷನ್ ಇಲ್ಲ, ಇನ್ನು ಅವ್ರು ಕೊಟ್ಟ ಒಡವೆ ಸೀರೆ ಯಾಕೆ,
ಎಂದು ಅವನಿಗೆ ಹೇಳುವಂಥದ್ದು ಚಾಟಿಯ ಏಟ್ ಕೊಟ್ಟು ಹಾಗೆ ಹೇಳಿದ್ಲು. ಅರ್ಜುನ್ಗೆ ಈಗ ಅವಳ ಕೋಪಕ್ಕೆ ಕಾರಣ ತಿಳಿದಿತ್ತು. ಅಬ್ಬಾ ಕುಳ್ಳಿ, ಆ ವಿಚಾರಕ್ಕಿಷ್ಟು ಕೋಪ ಮಾಡ್ಕೊಂಡ್ಯಾ? ಸರಿ, ಅದು ಸಮಯ ಬಂದಾಗ ಖಂಡಿತ ನಿನ್ಗೆ ಹೇಳ್ತೀನಿ. ಆದರೆ ಎಲ್ಲ ಒಡವೆಯನ್ನು ಬಿಚ್ಚಿಟ್ಟಿದೆಯಾ, ಆದರೆ ತಾಳಿಯಾಗಿ ಬಿಚ್ಚಿಲ್ಲ. ಇದನ್ನು ನಾನೇ ತಾನೇ ಕಟ್ಟಿದ್ದು ಎಂದು ಅದನ್ನು ಹಿಡಿದು ಎಳೆಯಲು ಆರೋಹಿ ಒಮ್ಮೆಲೆ ಕೂಗಿದ್ಲು. ಲೋ ಹಿಟ್ಲರ್, ಅರ್ಜುನ್ ಬಿಡು, ತಮಾಷೆನಾ ನಿಮಗೆ ಎಂದು ಜೋರಾಗಿ ಗದರಿದ್ಲು. ಅವಳನ್ನು ಗಟ್ಟಿಯಾಗಿ ಅಪ್ಪಿದ ಅರ್ಜುನ್, ನನ್ನ ಕುಳ್ಳಿ ಬಂಗಾರ ಅಂತ ಗೊತ್ತು ಕಣೆ, ಅದಕ್ಕೆ ನಿನ್ನ ಮದುವೆ ಆದಮೇಲೆ ಇಷ್ಟಪಟ್ಟೆ. ಈ ತಾಳಿ ಮಾಂಗಲ್ಯ ಬಂಧನ ನಿನಗೆ ಬಂಧನವಾಗೋಕೆ ನಾನಿನ್ನು ಬಿಡೋಲ್ಲ ಮುದ್ದು. ಇನ್ಯಾವತ್ತೂ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲ್ಲ. ಹೂವಿನ ಥರ ಕಾಪಾಡಿ ಜೋಪಾನ ಮಾಡುವೆ, ಸರಿನಾ ಹೇಳೆ ಕುಳ್ಳಿ ಎನ್ನಲು ಹುಡುಗಿ ಮುಖ ಹೂವಿನಂತೆ ಅರಳಿತ್ತು. ಅಡುಗೆ ಮನೆಯಿಂದ ಅವಳನ್ನು ಎತ್ಕೊಂಡು ರೂಮಿಗೆ ಹೋದವನು ಕಾಲ್ನಲ್ಲೇ ಬಾಗಲಾಗ್ತಾ, ರೀ ಬಿಡಿ, ನಿಮ್ಮ ಅವತಾರ ನೋಡಿ, ಬಿಡ್ರಿ, ಬಟ್ಟೆ ಹಾಕೊಳ್ಳಿ ಎನ್ನಲು ಅವಳನ್ನು ಹಾಸಿಗೆ ಮೇಲೆ ಹಾಕ್ತವನು ಮೀಸೆ ತಿರುವುತ್ತಾ 3 ದಿನದ ಬಡ್ಡಿ ಬಾಕಿ ಎಂದು ಕಣ್ಣು ಹೊಡೆದಿದ್ದ. ನಾಚಿ ನೀರಾದವಳ ನೋಡುತ್ತಾ ಅಪ್ದ. ಅವಳನ್ನು ಮುದ್ದು ಮಾಡುತ್ತಾ ಮುತ್ತು ಕೊಡಲು ದೇವಸ್ಥಾನದಿಂದ ಎಲ್ಲರೂ ಬಂದಿದ್ರು. ಶ್ವೇತಾ ಅತ್ತಿಗೆಗೆ ಪ್ರಸಾದ ಕೊಡೋಣ ಅಂತ ಒಳಗೆ ಬಂದು ರೂಮಿನ ಬಾಗಿಲು ತೆಗೆಯಲು ಅತ್ತಿಗೆ ಅಣ್ಣನನ್ನು ಆ ರೀತಿ ನೋಡಿ ಕೂಗಿದ್ಲು. ಅಯ್ಯೋ ಸಾರಿ ಅತ್ತಿಗೆ ಎಂದು ನಗುತ್ತಾ ಅಲ್ಲಿಂದ ಓಡ್ ಹೋಗ್ತಿದ್ದವಳು ಎದುರಿಗೆ ಬಂದ ಕೃಷ್ಣನಿಗೆ ಡಿಕ್ಕಿ ಹೊಡೆದು ಅವನ ತೋಳ್ನಲ್ಲಿ ಸಿಕ್ಬಿದ್ಲು. ಶ್ವೇತಾ, ಏನಿದು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ಹೀಗೆ ಓಡ್ತಾ ಇದೆಯಾ, ಏನಾಯಿತು ಎಂದು ಕೇಳಲು ನಾಚಿದವಳ ಕೆನ್ನೆ ಕೆಂಪಾಗಿತ್ತು. ಅದು ಕೃಷ್ಣ ರೀ, ಅದು ಅಣ್ಣ ಅತ್ತಿಗೆ ಎನ್ನುತ್ತಾ ಅವನ ಕೆನ್ನೆಗೆ ಮುತ್ತು ಕೊಟ್ಟು ಅಲ್ಲಿಂದ ಹೋಗಿದ್ಲು. ಅವಳು ಮುತ್ತು ಕೊಟ್ಟ ಕೆನ್ನೆಯನ್ನೇ ಸವರುತ್ತಾ ಅಲ್ಲಿ ಏನಾಗಿತ್ತು ಎಂದು ಅರಿತಿದ್ದ. ನಮ್ಮ ಅರ್ಜುನ್ಗೆ ಇದೇ ಕೆಲಸ, ಇನ್ನು ನಮಗೆ ಯಾವಾಗ ಈ ಚಾನ್ಸ್ ಸಿಗುತ್ತೋ ಎಂದು ಯೋಚಿಸುತ್ತಾ ತನ್ನ ರೂಮ್ಗೆ ಹೋದ. ಆರೋಹಿ ಜಾರಿದ ತನ್ನ ಸೀರೆ ಸೆರಗನ್ನು ಹಾಕ್ಕೊಳ್ಳುತ್ತಾ, ಯಾವಾಗಲೂ ಅವಸರ ನಿಮಗೆ, ನೋಡಿ ಶ್ವೇತಾ ನೋಡಿದ್ಲು ಎಂದು ತಲೆ ಚೆಚ್ಚಿಕೊಳ್ಳಲು ಅರ್ಜುನ್ ನಗುತ್ತಾ, ಲೇ ಕೊಳ್ಳಿ, ಅವಳು ತಾನೇ ನೋಡಿದ್ದು, ಇನ್ನೂ ಅವ್ರ ಮುಂದೆ ಅದೇ ಮಾಡೋದು. ಸರಿ ಬಿಡು, ಕೋಪ ಮಾಡ್ಕೋಬೇಡ ಬಂಗಾರ, ಹೋಗು, ಅಮ್ಮ ಮತ್ತು ಎಲ್ಲರೂ ಬಂದರು ಅನಿಸುತ್ತೆ. ಇನ್ನು ಮದುವೆ ಮುಗಿದ ಮೇಲೆ ನಮ್ಮ ಈ ಬಡ್ಡಿಯನ್ನು ಚಕ್ರ ಬಡ್ಡಿ ಸಮೇತ ತೀರಿಸಬೇಕು ಎಂದು ಕಣ್ಣು ಹೊಡೆದು ಅವಳ ಕೆನ್ನೆಗೆ ಪುಟ್ಟ ಮುತ್ತು ಕೊಟ್ಟು ಎದ್ದು ಹೋಗಿ ಬಟ್ಟೆ ಹಾಕ್ಕೊಂಡ. ಆರೋಹಿ ನಗುತ್ತಾ, ಪೋಲಿ ಹಿಟ್ಲರ್ ಎನ್ನುತ್ತಾ ಅವನ ಮೇಲಿದ್ದ ಕೋಪವೆಲ್ಲ ಕರಗಿ ಹೊರಗೆ ನಡೆದ್ಲು. ಅರ್ಜುನ್ ಅವಳನ್ನೇ ನೋಡುತ್ತಾ, ಸ್ವಾತಿ ಬಗ್ಗೆ ನಿನ್ನ ಹತ್ರ ಮದುವೆ ಮುಗಿದ ಕೂಡಲೇ ಹೇಳುವೆ. ನನಗೆ ಗೊತ್ತು, ನಿನ್ನ ಅಕ್ಕನ ಬಗ್ಗೆ ನನಗಿಂತ ಹೆಚ್ಚು ಕಾಳಜಿ ನಿನಗಿದೆ ಎಂದು. ಸ್ವಾತಿ ಫೋನ್ ಬರಲು ಕಟ್ ಮಾಡಿ ಆರೋಹಿ ಬಳಿಗೆ ಓಡ್ದ. ಅಂತೂ ಇಬ್ಬರ ಕೋಪ ತಾಪ ತಣ್ಣಗಾಗಿತ್ತು. ಆದರೆ ಮುಂದೆ ಮನೆಗೆ ನುಗ್ಗುವ ಅಕ್ಕ ಎನ್ನುವ ಬಿರುಗಾಳಿಯನ್ನು ನಮ್ಮ ಆರೋಹಿ ಹೆಂಡತಿಯನ್ನು ಅಧಿಕಾರದಲ್ಲಿ ಭದ್ರಕಾಳಿಯಾಗಿ ಎದುರಿಸಬೇಕು. ಗೌಡರ ಮನೆ ಮತ್ತೊಮ್ಮೆ ಮದುವೆಯ ಮನೆಯಾಗಿ ಸಂಭ್ರಮದಲ್ಲಿ ತಳಿರು ತೋರಣಗಳಿಂದ ಬರುವ ನೆಂಟರನ್ನು ಸ್ವಾಗತಿಸುತ್ತಿತ್ತು. ಮನೆಗೆ ಅದಾಗಲೇ 10 ಹಳ್ಳಿಯ ಜನರು ಸೇರಿದ್ರು. ಗೌಡರ ಮನೆಯ ಸಂಭ್ರಮವೆಂದರೆ ಜಾತ್ರೆಯಂತೆ. ಅದರಲ್ಲೂ ನಮ್ಮ ಅರ್ಜುನ್ ತನ್ನ ಒಬ್ಬಳನೇ ಮುದ್ದಿನ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡ್ತಿದ್ದ. ಶ್ವೇತಾಗೆ ಅರಿಶಿನ ಶಾಸ್ತ್ರವನ್ನು ಮುಗಿಸಿದ ಮುತ್ತೈದೆಯರು ಅವಳನ್ನು ದಾರಿಗೆ ಸಿದ್ಧ ಮಾಡುತ್ತಿದ್ದರು. ಧರ್ಮಯ್ಯ ತಂದುಕೊಟ್ಟ ಆಸ್ತಿಪತ್ರ ಮತ್ತು ಬಂಗಾರದ ಒಡವೆಗಳನ್ನು ನೀಲಮ್ಮ ಅವರು ದೇವರ ಮುಂದೆ ಇಟ್ಟು ಕೈ ಮುಗಿದ್ರು. ಅದನ್ನು ತೆಗೆದುಕೊಂಡು ಕೃಷ್ಣನಿಗೆ ಕೊಡಲು ಅಜ್ಜ ಮತ್ತು ಅಜ್ಜಿ ಕಾಲಿಗೆ ಬಿದ್ದು ಕೃಷ್ಣ ಆಶೀರ್ವಾದ ಪಡೆದಿದ್ದ. ಎಷ್ಟೇ ಬೇಡವೆಂದರೂ ಮನೆ ಮಗಳಿಗೆ ಕೊಡೋ ಕರ್ತವ್ಯವನ್ನು ಹಿಂದೇಟು ಆಗದೆ ಧರ್ಮಯ್ಯ ಧಾರಾಳವಾಗಿ ಮಾಡಿದ್ರು. ಅವನ ಕೈಗೆ ಬೆಳ್ಳಿಯ ಕಡಗ ಮತ್ತು ಚಿನ್ನದ ಬ್ರಾಸ್ಲೆಟನ್ನು ತೊಡಿಸಿದ್ರು. ಕುತ್ತಿಗೆಗೆ ಒಂದೆಳೆಯ ದಪ್ಪವಾದ ಬಂಗಾರದ ಚೈನನ್ನು ಹಾಕಿ ಅವನ ಕೈಗೆ ತಾಂಬೂಲವನ್ನು ಕೊಡಲು ಅದನ್ನು ಸ್ವೀಕರಿಸಿದ್ದ. ಕೃಷ್ಣನಿಗೆ ಅರ್ಜುನ್, ಧರ್ಮಯ್ಯ ಮತ್ತು ಸೂರ್ಯಪ್ಪ ಸೇರಿ ಮದುಮಗನ ತಯಾರಿ ಮಾಡಿದ್ರು. ಕೃಷ್ಣ ರೇಷ್ಮೆ ಪಂಚೆ ಮತ್ತು ಬಿಳಿ ವಸ್ತ್ರದಲ್ಲಿ ಜಬರ್ದಸ್ತಾಗಿ ಕಾಣುತ್ತಾ ಮೀಸೆಯನ್ನು ತಿರುವುತ್ತಾ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ 2ನೇ ಮದುವೆ ಆಗ್ತಿದ್ರು. ಹೊಸ ಹುರುಪು ಮನಸ್ಸಲ್ಲಿ ಮೂಡಿತ್ತು. ಅದೇನೋ ನಿಧಿ ಸಿಕ್ಕಷ್ಟು ಉತ್ಸಾಹ ಅವನಲ್ಲಿ. ಕಾರಣ ಅವನ ಮೊದಲ ಪ್ರೀತಿ ಸಿಕ್ಕ ಖುಷಿ ಮುಖದಲ್ಲಿ ಎದ್ದು ಕಾಣ್ತಿತ್ತು.
ಶ್ವೇತಾಗಾಗಿ ಕಾದ ದಿನಗಳು, ಅವಳನ್ನು ಕದ್ದು ಮುಚ್ಚಿ ಪ್ರೀತಿ ಮಾಡುತ್ತಾ ಆರಾಧಿಸಿ ನೋಡಿದ ದಿನಗಳು, ಅವಳಿಗಾಗಿ ಕೂಡಿಟ್ಟ ಪ್ರೀತಿಯನ್ನು ಇನ್ನು ಅವಳಿಗೆ ಹೇಳಬೇಕು ಎಂದು ನಿರ್ಧಾರ ಮಾಡಿದ್ದ. ರಾಹುಲ್ಗೆ ಮನದಲ್ಲೇ ಥ್ಯಾಂಕ್ಸ್ ಹೇಳಿ ಕೈ ಮುಗಿದಿದ್ದ. ಬಹುಶಃ ಅವನು ಸತ್ತ ಕಾರಣಕ್ಕೆ ಶ್ವೇತಾ ತನ್ನ ಪಾಲಿಗೆ ಎಂದು ಆ ದೇವರಿಗೂ ಅನಂತ ವಂದನೆಗಳನ್ನು ಹೇಳಿದ್ದ. ದೇವರ ಮನೆಯಲ್ಲಿದ್ದ ಶ್ವೇತಾಳ ತಾಯಿ ತುಳಸಿಯಮ್ಮ ಮತ್ತು ತನ್ನ ಹೆಂಡತಿ ರಮ್ಯಾಳ ಫೋಟೋಗೆ ಕೈ ಮುಗಿದ ಕೃಷ್ಣಗೆ ಅವಳ ಅಗಲಿಕೆ ಹೆಚ್ಚು ನೋವು ಕೊಟ್ಟಿತ್ತು. ಅವಳ ನೆನಪುಗಳ ಜೊತೆಗೆ ಶ್ವೇತಾಳೊಡನೆ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಸಿದ್ಧನಾಗಿದ್ದ. ದೀಪವನ್ನು ಬೆಳಗಿ ಶ್ವೇತಾಗಾಗಿ ತಂದ ಉಡುಗೊರೆಯನ್ನು ಜೇಬಿನಿಂದ ತೆಗೆದು ನೋಡುತ್ತಾ ಮತ್ತೆ ಹಾಗೆ ಇಟ್ಟುಕೊಂಡ. ಅದನ್ನು ತುಂಬ ವರ್ಷಗಳಿಂದ ಬಚ್ಚಿಟ್ಟವನಿಗೆ ಇಂದು ಅದನ್ನು ಅವಳಿಗೆ ಕೊಡಬೇಕು ಎಂದು ತನ್ನ ಮೊದಲ ಪ್ರೀತಿಯ ಶ್ವೇತಾಳ ಮುದ್ದಾದ ಮುಖವನ್ನು ನೆನಪಿಸಿಕೊಂಡು ಕೆಂಪಾದ. ಅವಳಿಗೆ ಕೊಡಬೇಕು ಎಂದು ಆಕೆಯ ರೂಮಿಗೆ ಹೋಗಲು, ಅದಾಗಲೇ ಅವಳಿಗೆ ತಯಾರು ಮಾಡಲು ಅಲ್ಲಿ ಸೇರಿದ್ದ ಹೆಣ್ಣು ಮಕ್ಕಳ ಗುಂಪು ನೋಡಿ ಸುಮ್ಮನೆ ಹೊರ ನಡೆದಿದ್ದ. ಅವಳನ್ನು ಮದುವೆ ಉಡುಗೆಯಲ್ಲಿ ನೋಡಬೇಕು, ನನ್ನ ಶ್ವೇತಾ ಸಾಕ್ಷಾತ್ ಆ ತಾಯಿ ಚಾಮುಂಡೇಶ್ವರಿಯಂತೆ ಹೊಳೆಯುತ್ತಾ ಇರ್ತಾಳೆ ಎಂದುಕೊಂಡು ನಕ್ಕ. ಶ್ವೇತಾಗೆ ಹಸಿರು ರೇಷ್ಮೆ ಸೀರೆಯನ್ನು ಉಡಿಸಿ ಮೊಗ್ಗಿನ ಮಾಲೆಯ ಜಡೆಯನ್ನು ಹಾಕಿ ಒಡವೆಗಳಿಂದ ಸಿಂಗರಿಸಿದ ತಾಯಿ ಲಕ್ಷ್ಮಿಗೆ ಮಗಳಿಷ್ಟು ಬೇಕಾ ದೊಡ್ಡವಳಾಗಿ ಇಂದಿನಿಂದ ಕೃಷ್ಣನ ಜೊತೆ ಜೀವನ ಕಟ್ಕೊಳ್ಳೋ ಕೂಸನ್ನು ಕಣ್ತುಂಬಿಕೊಂಡ್ಳು. ಅವಳ ಮುದ್ದಾದ ಮುಖಕ್ಕೆ ಆರೋಹಿ ಮೇಕಪ್ ಮಾಡಿ ಪುಟ್ಟದಾದ ದೃಷ್ಟಿಬೊಟ್ಟನ್ನಿಟ್ಟು ಅವಳನ್ನು ಇನ್ನಷ್ಟು ಸುಂದರವಾಗಿ ಕಾಣುವಂತೆ ಮಾಡಿ ತಾನು ರೆಡಿಯಾಗಲು ತನ್ನ ರೂಮಿಗೆ ನಡೆದಳು. ಶ್ವೇತಾ ಮೊದಲೇ ಸೌಂದರ್ಯದ ಗಣಿ. ಇಂದು ಮದುಮಗಳಾಗಿ ಕೃಷ್ಣ ಅಂದುಕೊಂಡಂತೆ ಸಾಕ್ಷಾತ್ ದೇವಿ ಚಾಮುಂಡೇಶ್ವರಿಯಂತೆ ಹೊಳೆತಿದ್ಲು. ಧರ್ಮಯ್ಯ, ಸೂರ್ಯಪ್ಪ ಮತ್ತು ಅರ್ಜುನ್ ಅವಳಿಗೆ ಎಲ್ಲ ವಜ್ರದ ಆಭರಣಗಳನ್ನೇ ಮಾಡಿಸಿದ್ರು. ಅದನ್ನೆಲ್ಲ ತೊಟ್ಟ ಶ್ವೇತಾ ದಸರಾ ಗೊಂಬೆಯಂತೆ ಮುದ್ದಾಗಿ ಕಾಣ್ತಿದ್ಲು. ಆರೋಹಿ ಎಲ್ಲರನ್ನ ಮಾತಾಡಿಸಿ ಬಂದವರಿಗೆ ಉಪಚಾರ ಮಾಡಲು ಕೆಲಸದ ಅಮ್ಮಂದರಿಗೆ ಹೇಳಿ ಫೋನ್ ಎತ್ತಿ ತನ್ನ ಅಮ್ಮನಿಗೆ ಕರೆ ಮಾಡಿ ಬೇಗ ಬರಲು ಹೇಳುತ್ತಾ ರೂಮಿಗೆ ಬಂದಳು. ಅವಳ ಕಣ್ಣು ಹಾಸಿಗೆ ಮೇಲಿದ್ದ ಸುಂದರವಾದ ಹಳದಿ ಮಿಶ್ರಿತ ನೀಲಿ ರೇಷ್ಮೆ ಸೀರೆ ಮೇಲೆ ಹೋಯಿತು. ಅದನ್ನು ಎತ್ಕೊಂಡು ಅರ್ಜುನ್ ತನಗಾಗಿ ತಂದದ್ದು ಎಂದು ಎದೆಗಪ್ಪಿ ಒಂದು ಸುತ್ತು ಸುತ್ತಲೂ ಅರ್ಜುನ್ ಎದುರಿಗೆ ಬಾಗಿಲಿಗೆ ಹೊರಗೆ ಅವಳನ್ನೇ ನೋಡುತ್ತಿದ್ದ. ಆರೋಹಿ ಅವನನ್ನು ನೋಡಿ ನಾಚುತ್ತಾ ಅರ್ಜುನ್ ಥ್ಯಾಂಕ್ಸ್ ಎನ್ನುತ್ತಾ ಬಾಗಿಲಾಕಿ ಒಳಗೆ ಬಂದ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಅವಳನ್ನು ಹಾಸಿಗೆ ಮೇಲೆ ಕೂರಿಸಿ ಅವನು ಮಂಡಿಯೂರಿ ಅವಳ ಕಾಲುಗಳನ್ನು ತನ್ನ ತೊಡೆ ಮೇಲಿಟ್ಕೊಂಡು ತನ್ನ ಜೇಬಿನಿಂದ ಕಾಲ್ಗೆಜ್ಜೆ ತೆಗೆದು ತೊಡಿಸಿದ್ದ. ಅವಳು ಆ ಗೆಜ್ಜೆಯನ್ನು ನೋಡುತ್ತಾ ಖುಷಿಯಲ್ಲಿ ಅವನ ಹಣೆಗೆ ಚುಂಬಿಸಲು ಅವನು ಅವಳೆರಡು ಪಾದಗಳಿಗೆ ಮೃದುವಾಗಿ ಚುಂಬಿಸಿ ಕಾಲುಗಳನ್ನು ಒಂದೊಂದಾಗಿ ಚುಂಬಿಸುತ್ತಾ ಅರು ಕ್ಷಮಿಸು ಬಂಗಾರ ಎಂದು ಮತ್ತೊಮ್ಮೆ ತಾನು ಮಾಡಿದ ತಪ್ಪನ್ನು ನೆನೆದು ಕಣ್ಣೀರು ತುಂಬಿಕೊಂಡು ಕೇಳಿದ. ಅವಳು ಅವನ ಸ್ಪರ್ಶಕ್ಕೆ ಮುತ್ತಿಗೆ ಸೋಲುತ್ತಾ ಅವನ ತುಂಬಿದ ಕಣ್ಣುಗಳ ಒರೆಸುತ್ತಾ ತಾನು ಕಣ್ಣು ತುಂಬಿಕೊಂಡು ತನ್ನ ಗಂಡನ ಪ್ರೀತಿಯನ್ನು ಅರಿಯದೆ ದುಡುಕಿ ತಾನೇ ಮಾತಾಡಿದ್ದಕ್ಕೆ ನೊಂದ್ಕೊಂಡು ಅದೆಷ್ಟು ಸಲ ಕ್ಷಮೆ ಕೇಳ್ತೀರಾ, ನನ್ನನ್ನು ಕೂಡ ಕ್ಷಮಿಸಿ, ದುಡುಕಿದ್ದು ನಾನು, ನೀವು ಅಂದು ಮಾತಿಗೆ ಮನಸ್ಸಿಗೆ ಬೇಸರವಾಗಿ ಏನೇನೋ ಮಾತಾಡದೆ ಇನ್ನೂ ಜವಾಬ್ದಾರಿಯಾಗಿ ನಿಮ್ಮ ಜೊತೆ ಕಿತ್ತಾಡದೆ ಇರ್ತೀನಿ ಎಂದವಳನ್ನು ಎತ್ಕೊಂಡು ಒಂದು ಸುತ್ತು ಸುತ್ತಿಸಿ ಅವಳ ಮೂಗಿಗೆ ತನ್ನ ಮೂಗನ್ನು ಉಂಚುತ್ತಾ ಅಲ್ಲೇ ಕುಳ್ಳಿ. ನನಗೆ ಆ ಕಿತ್ತಾಡೋ ಆರೋಹಿನೇ ಬೇಕು, ಆ ಪುಟ್ಟ ಮಗು ರೀತಿ ಹಠ ಮಾಡೋ ಆರೋಹಿನೇ ಚಂದ ಗೊತ್ತಾ ಎಂದು ಕಣ್ಣು ಹೊಡೆದಿದ್ದ. ಸಮಯ ನೋಡಲು ಆರೋಹಿ ರೀ ಕೆಳಗಿಳಿಸಿ ಟೈಮ್ ಆಯಿತು ಎನ್ನುತ್ತಾ ಸೀರೆ ಹಿಡಿದು ಅರ್ಜುನ್ ನೀನೇ ಉಡಿಸೋ ಪ್ಲೀಸ್ ಎನ್ನಲು ಅವನೇ ಅವಳಿಗೆ ತಯಾರು ಮಾಡಿ ತಾನು ಸಿದ್ಧನಾಗಿ ಗೊಂಬೆ ರೀತಿ ಮುದ್ದಾಗಿ ಕಾಣ್ತಿದ್ದ ಅವಳ ಕೆನ್ನೆಗೆ ದೃಷ್ಟಿ ಬೊಟ್ಟಿಟ್ಟು ಅವಳ ಕಿವಿಯಲ್ಲಿ ಪಿಸು ನುಡಿದ, ಇವತ್ತು ರಾತ್ರಿ ನಿನಗೊಂದು ಉಡುಗೊರೆ ಇದೆ ಎಂದು. ಅದೇನು ಇಂಗ್ಲೀಷಲ್ಲಿ ಹೇಳ್ತಾರೆ ಅಲ್ವೇನೆ? ಹ್ಞೂ ಸರ್ಪ್ರೈಸ್ ಇದೆ ಎಂದು ಮುದ್ದಾಗಿ ಅವಳ ಕಿವಿ ಕಚ್ಚುತ್ತಾ ಹೇಳಿದವನ ತುಂಟಾಟದ ಮಾತಿಗೆ ಬೆರಗಾಗಿ ನನ್ನ ಅರ್ಜುನ್ಗೆ ಎಲ್ಲ ಕೂಡ ಗೊತ್ತು ಎಂದುಕೊಳ್ಳುತ್ತಾ ಹ್ಞೂ ಸರಿ ಎಂದು ಅವನ ಕೈ ಹಿಡಿದು ಹೊರಡೋಣ ದೊರೆ ಎಂದಳು. ಅರ್ಜುನ್ ಬಿಡದೆ ಕಾಡುತ್ತಾ ತುಟಿಗೆ ಪುಟ್ಟ ಮುತ್ತು ಕೊಟ್ಟು ಈಗ ಸಂಪೂರ್ಣ ಖುಷಿ ಪ್ರಾಪ್ತಿಯಾಯಿತು, ಹೋಗೋಣ ದೊರೆಸಾನಿ ಎಂದು ನಗುತ್ತಾ ಇಬ್ಬರು ಕೈ ಹಿಡಿದು ಒಟ್ಟಿಗೆ ಹೊರಗೆ ಬಂದರು. ಎಲ್ಲರೂ ತಯಾರಾಗಿ ಮದುವೆ ದಿಬ್ಬಣ ಹೊರಟಿತ್ತು. ಆರೋಹಿಯ ತಾಯಿ, ಅಜ್ಜಿ ಮತ್ತು ಚೆನ್ನೈಗೌಡರು ಬರಲು ಆರೋಹಿ ಓಡ್ ಹೋಗಿ ಅಮ್ಮನನ್ನು ಅಪ್ಪಿದ್ಲು. ಕೃಷ್ಣನ ಕೈ ಹಿಡಿದ ಪಾರ್ವತಿ, ಇನ್ಮುಂದೆ ಆರೋಹಿಯ ಅಣ್ಣನಾಗಿ ನನ್ನ ಮಗನಾಗಿ ಇರು ಎಂದಾಗ
ಕೃಷ್ಣನಿಗೆ ಇನ್ನೊಂದು ಕುಟುಂಬ ಸಿಕ್ಕ ಖುಷಿಯಾಗಿತ್ತು. ಹುಡುಗನ ಕಡೆಯವರಾಗಿ ಚೆನ್ನೇಗೌಡರ ಕುಟುಂಬ ನಿಲ್ಲಲು ಆರೋಹಿ ಕೃಷ್ಣನ ಕೈ ಹಿಡಿದು, ಅಣ್ಣ, ಇನ್ನು ಈ ತಂಗಿನ ನೀನೇ ನೋಡ್ಕೋಬೇಕು ಎಂದು ನಕ್ಕವಳ ಕೈಯನ್ನು ಕಣ್ಣಿಗೊತ್ಕೊಂಡ ಕೃಷ್ಣ, ಖಂಡಿತ ಅತ್ಕೆಯಮ್ಮ ಅನ್ನುವವನು ಆರೋಹಿ ಎಂದು ಪ್ರೀತಿಯಿಂದ ಕರೆದಿದ್ದ. ಅರ್ಜುನ್ ತನ್ನ ತಂಗಿಯನ್ನು ನೋಡಲು ಪುಟ್ಟ ಶ್ವೇತ ಎಂದು ಬೆಳೆದು ಮದುವೆ ಆಗ್ತಿದ್ಲು. ಈ ದಿನಕ್ಕಾಗಿ ಅರ್ಜುನ್ ಕಾಯ್ತಿದ್ದ. ಕೃಷ್ಣನಿಗಾಗಿ ಈ ಶ್ವೇತ ಎಂದು ಅವನ ಅಂದಿನ ನಿರ್ಧಾರ ಸುಳ್ಳಾಗಲಿಲ್ಲ. ಅವಳ ಕೈಯನ್ನು ಮಮತೆಯಿಂದ ಹಿಡಿದವನ ಕಣ್ಣು ಕೊಳವಾಗಿತ್ತು. ಅಣ್ಣನ ತೋಳಿಗೆ ಹೊರಗಿದ ಶ್ವೇತ, ಅಣ್ಣ ಥ್ಯಾಂಕ್ಸ್ ಎಂದು ಮತ್ತೊಮ್ಮೆ ನುಡಿದ್ಲು. ಅರ್ಜುನ್ ನಗುತ್ತಾ ಅವಳ ಕಣ್ಣೀರೊರೆಸಿ ದೃಷ್ಟಿ ತೆಗೆದು ಕೃಷ್ಣನ ಕೈಗೆ ಅವಳ ಕೈಯನ್ನು ಕೊಡುತ್ತಾ, ಕೃಷ್ಣ, ಇದು ನಮ್ಮನೆ ಬಂಗಾರ, ನಮ್ಮನೆ ಖುಷಿ, ಇದನ್ನು ನಿನ್ನ ಪಾಲಿಗೆ ಒಪ್ಪಿಸುವೆ. ಇನ್ನು ಅವಳ ಖುಷಿ, ದುಃಖ, ನಲಿವು ಎಲ್ಲದರಲ್ಲೂ ಜೊತೆ ನಿಂತು ಅವಳನ್ನು ಕಾಪಾಡು. ಎಂದಿಗೂ ನನ್ನ ಶ್ವೇತ ಕಣ್ಣಲ್ಲಿ ನೀರು ಬರಬಾರ್ದು. ನನಗೆ ಗೊತ್ತು ನನ್ನ ಕೃಷ್ಣ ಅವಳ ಪಾಲಿನ ಭಗವಂತ ಎಂದು. ನೀವಿಬ್ಬರೂ ಸಂತೋಷದಿಂದ 100 ಕಾಲ ಇರಬೇಕು. ನಿಮ್ಮ ರಾಮ ಸೀತೆ ಜೋಡಿಗೆ ಹನುಮಂತನಾಗಿ ನಾನು ಸದಾ ಕಾವಲಾಗಿರ್ತೀನಿ ಎಂದು ಕೈ ಮುಗಿದಿದ್ದ. ಅರ್ಜುನ್ಗೆ ಶ್ವೇತ ಎಷ್ಟು ಮುಖ್ಯ ಅನ್ನೋದು ಕೃಷ್ಣನಿಗೆ ತಿಳಿದಿತ್ತು. ಅವನನ್ನು ಅಪ್ಪಿದ ಕೃಷ್ಣ, ಏನೋ ಗೆಳೆಯ ಹೀಗೆಲ್ಲ ಹೇಳ್ತಿದ್ಯಾ, ನಂಗೆ ಗೊತ್ತು ಕಣೋ, ನಿನಗೆ ಶ್ವೇತ ಅಂದರೆ ಜೀವ ಅಂತ. ಹಾಗೆ ನನ್ನ ಜೀವ ಈ ಪುಟ್ಟ ತಂಗಿಯನ್ನು ನೋಡ್ಕೊ ಎಂದು ನಗುತ್ತಾ ಆರೋಹಿನ ಅವನ ಕೈಗೆ ಒಪ್ಪಿಸ್ತಾ. ಎಲ್ಲರೂ ಅವರ ಬಾಂಧವ್ಯವನ್ನು ನೋಡಿ ಕಣ್ತುಂಬಿಕೊಂಡ್ರು. ಆದರೆ ರಾಹುಲ್ ಅವರ ಖುಷಿಯ ಬದುಕಿನಲ್ಲಿ ವಿಘ್ನವಾಗ್ತಾನ ನೋಡೋಣ. ಬೆಂಗಳೂರಿಗೆ ಬಂದಿಳಿದ ಸ್ವಾತಿ ಮತ್ತು ರಾಹುಲ್ ಅವನ ಫ್ಲ್ಯಾಟ್ ಕಡೆಗೆ ಹೊರಟಿದ್ರು. ಮನೆಗೋಗಿ ಅರ್ಜುನ್ಗೆ ಕರೆ ಮಾಡೋಣ ಅಂದ್ಕೊಂಡವಳು ಫ್ಲ್ಯಾಟ್ಗೆ ಹೋಗಿ ಬಾಗಿಲು ತೆಗೆಯಲು ಪಕ್ಕದ ಮನೆಯವರು ರಾಹುಲ್ನನ್ನು ನೋಡಿ ಖುಷಿಯಿಂದ ಕೃಷ್ಣ ಹುಡುಕಿ ಬಂದ ವಿಚಾರವನ್ನು ತಿಳಿಸಿದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್.